ಶುಭೋದಯ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಕಡೂರಲ್ಲಿ ಒಂದು ಗೃಹಪ್ರವೇಶ ಇರೋದ್ರಿಂದ ನಾವು ಬೆಳಿಗ್ಗೆನೇ ಬೇಗ ಎದ್ದು ರೆಡಿಯಾಗಿದ್ವಿ ಗೃಹಪ್ರವೇಶಕ್ಕೆ ಹೋಗೋಕ್ಕೆ. ಮಕ್ಕಳಿಗೆ ಸಂಡೇ ಬಂದ ತಕ್ಷಣ ಎಲ್ಲಾದರೂ ಕರ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ. ಅವರಿಗೆ ಮನೇಲಿ ಇರೋಕ್ಕೆ ಬೋರು. ಯಾರಾದರೂ ಸಿಕ್ಕಿದ್ರೆ ಆಟ ಆಡೋಕ್ಕೆ ಎಲ್ಲಾದರೂ ಹೋಗೋದು ಅಂದರೆ ತುಂಬ ಇಷ್ಟ. ಟ್ರಿಪ್ಪಿಗೆ ಹೋಗೋದಾ ಅಮ್ಮ ಅಂತಿರ್ತಾರೆ. ಸೊ ಇನ್ನೇನು ನಮಗೂ ಒಂದು ಫಂಕ್ಷನ್ ಇತ್ತಲ್ಲ, ಹತ್ತಿರದವರೇ ಆಗಿರೋದ್ರಿಂದ ನಾವು ಕಡೂರಿಗೆ ಹೋಗಬೇಕಿತ್ತು. ಸೊ 8-8:15 ಅಂದರೆ ನಾವು ಬೇಗ ಹೊರಟ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ ಮನೆಯಲ್ಲೇ. ಇಲ್ಲ ಅಂದರೆ ಹೊರಟ 5 ನಿಮಿಷಕ್ಕೆ ಹಸಿವು ಅಂತಿರ್ತಾರೆ. ಸೊ ಇನ್ನೇನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಬೆಳಗ್ಗೆ ಎಲ್ಲ ಬೇಗ ತಿಂಡಿ ಮಾಡಿ ರೆಡಿಯಾಗಿ ಹೊರಟಿದ್ವಿ. ಅವರಿಗೆ ಇನ್ನೊಂದೇನಪ್ಪ, ನನ್ನ ಮಕ್ಳಿಗೆ ಪ್ರಾಬ್ಲಮ್ಮು ಅಂದರೆ ಕಾರಲ್ಲಿ ಕೂತ ತಕ್ಷಣ 5 ಮಿನಿಟ್ಸಿಗೆ ನಾವು ಎಲ್ಲಿ ಹೋಗಬೇಕು ಅಲ್ಲಿ ತಲುಪಿಬಿಡ್ಬೇಕು. ಇಲ್ಲ ಅಂದರೆ ಹೋಗೋ ತನಕನೂ ತಿಂತಾನೆ ಇರ್ತಾರೆ. ಅಮ್ಮ ಇನ್ನೂ ಎಷ್ಟು ದೂರ ಅಂತ. ಅವರಿಗೆ ಒಂಥರ ಎಕ್ಸೈಟ್ಮೆಂಟು, ಬೇಗ ಹೋಗಬೇಕು, ಅಲ್ಲೆಲ್ಲ ನೋಡಬೇಕು, ಆಟ ಆಡಬೇಕು, ಒಂಥರ ಸಂಡೇ ಅಂದರೆ ಮಜಾ ಅಂತ. ನನ್ನ ಮಗ ಬೇರೆ ಹಾಡು, ಶಾಲೆಗೆ ಈ ದಿನ ರಜಾ ಅಂತ ಹಾಡು ಬೇರೆ ಹೇಳ್ತಾ ಇದ್ದ. ಅಂತೂ ಇಂತೂ ತಲುಪಿದ್ವಿ ನಾವು. ಹೀಗೆ ಎಂಜಾಯ್ ಮಾಡ್ತಾ. ಮನೆ ಅಂತೂ ತುಂಬ ಚೆನ್ನಾಗಿತ್ತು. ಅವರೇ ಇಂಜಿನಿಯರ್ ಅಲ್ವಾ, ಸೊ ತುಂಬ ಪ್ಲ್ಯಾನ್ ಆಗಿ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಮ್ಮ ಮಮ್ಮಿ ಕ್ಲೋಸ್ ಫ್ರೆಂಡ್ ಅವ್ರ ಮಗನ ಮನೆ ಇದು. ಹಳ್ಳಿ ವಾತಾವರಣ, ಒಂದು ಕೆರೆ ಪಕ್ಕನೇ ಮನೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೂ ತುಂಬ ಖುಷಿಯಾಯಿತು. ನನ್ನ ಮಕ್ಕಳಂತೂ ಸಖತ್ ಇಷ್ಟಪಟ್ಟಿದ್ರು. ಅಲ್ಲಿರೋ ಮಕ್ಕಳ ಜೊತೆಗೆಲ್ಲ ಆಟ ಆಡಿ ಅವರಂತೂ ಒಂದು ನಿಮಿಷನೂ ವೇಸ್ಟ್ ಮಾಡ್ತಿದ್ದಂಗೆ ಎಂಜಾಯ್ ಮಾಡಿದ್ರು. ಊಟ ಎಲ್ಲ ಮಾಡಿ ನಾವು ಹೊರಟ್ವಿ. ಅಷ್ಟು ಕುಣಿದಿದ್ದಕ್ಕೆ ಸುಸ್ತಾಗದೇ ಇರುತ್ತಾ. ಹೊರಟಿದ ತಕ್ಷಣವೇ ಇಬ್ಬರು ಕಾರಲ್ಲಿ ಮಲ್ಕೊಂಬಿಟ್ರು. ನಿದ್ದೆ ಅಂದರೆ ನಿದ್ದೆ. ಮನೆ ಬರೋ ತನಕ ಎದ್ದೇಳಲಿಲ್ಲ ಅವರು, ಅಷ್ಟು ಸುಸ್ತಾಗಿಬಿಟ್ಟಿದ್ರು. ನಾವು ಹೀಗೆ ಮಾತಾಡ್ಕೊತ ಬಂದ್ವಿ. ಹೇಗಿತ್ತು ಇವತ್ತಿನ ವ್ಲಾಗ್?